ಸಿಸಿಬಿ ಅವರು ಕೋಟಿ ಕೋಟಿ ಬೆಲೆಯ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. 3.5 ಕೋಟಿ ಬೆಲೆಯ 3 ಕೆಜಿ ಹೈಡ್ರೋ ಗಾಂಜಾ ಜೊತೆಗೆ 30 ಲಕ್ಷವನ್ನು ಜಪ್ತಿ ಮಾಡಿದ್ದಾರೆ. ಬಹಳ ದೊಡ್ಡ ರೇಡ್ ಇದು. ಒಂದು ಬೆಂಗಳೂರು ಸಿಸಿಬಿಯಿಂದ ಕೋಟಿ ಕೋಟಿ ಬೆಲೆಯ ಡ್ರಗ್ಸ್ ಸೀಸ್ ಆಗಿದೆ. 3.5 ಕೋಟಿ ಬೆಲೆಯ 3 ಕೆಜಿ ಹೈಡ್ರೋ ಗಾಂಜಾ ಜೊತೆಗೆ 30 ಲಕ್ಷ ರೂಪಾಯಿ ಕ್ಯಾಶ್ ಜಪ್ತಿ ಮಾಡಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಅರೆಸ್ಟ್ ಆಗಿದ್ದ ಪೆಡ್ಲರ್ 1.5 ಕೋಟಿ ಬೆಲೆ ಬಾಳುವ ಸುಮಾರು 1 ಕೆಜಿ MDMA ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ನಗರದ ಹಲವು ಕಾಲೇಜು ವಿದ್ಯಾರ್ಥಿಗಳ ಕೈ ಸೇರಬೇಕಿತ್ತಂತೆ ಈ ಡ್ರಗ್ಸ್. ನೋಡ್ತಾ ಇದ್ದೀರಲ್ಲ, ಇದೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ಬರನ್ನು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಒಂದು ಕಡೆ 3.5 ಕೋಟಿಯ 3 ಕೆಜಿ ಹೈಡ್ರೋ ಗಾಂಜಾ ಪ್ಲಸ್ 30 ಲಕ್ಷ, ಇನ್ನೊಂದು ಕಡೆ ಈಗಲ್ಟನ್ ರೆಸಾರ್ಟ್ನಲ್ಲಿ 1.5 ಕೋಟಿ ಬೆಲೆಗೆ ಸುಮಾರು 1 ಕೆಜಿ MDMA. ಇದೆಲ್ಲವೂ ಕೂಡ ಈಗ ಸೀಸ್ ಆಗಿದೆ. ಅವ್ರಿಗೊಂದು ರಹಸ್ಯವಾದ ಮಾಹಿತಿ ಬಂದಿರುತ್ತೆ. ಖಚಿತ ಮಾಹಿತಿಯ ಮೇರೆಗೆ ಈ ದಾಳಿಯನ್ನು ನಡೆಸಿ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಆಗಾಗ್ಗೆ ಈ ಥರ ಸೀಸ್ ಆಗ್ತಾನೇ ಇದೆ ಡ್ರಗ್ಸ್ ಬೆಂಗಳೂರಿನಲ್ಲಿ. ಅಂದರೆ ಅದರ ಕನ್ಸ್ಯೂಮರ್ಸ್ ಅಂದರೆ ಅದನ್ನು ಕೊಂಡುಕೊಳ್ಳೋರು ಈ ಪ್ರಮಾಣದಲ್ಲಿ ಬೆಳೆದಿದ್ದಾರಾ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದೇ ಆತಂಕ. ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ಈ ಹಿಂದೆ ಕನ್ಸ್ಯೂಮರ್ಸ್ ಮೇಲೂ ಕೂಡ ಕೇಸನ್ನ ಹಾಕುವ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಇತ್ತೀಚೆಗೆ ಕನ್ಸ್ಯೂಮರ್ಸ್ ಮೇಲೆ ಕೇಸ್ ಹಾಕುವ ಕೆಲಸವನ್ನ ನಿಲ್ಸಿದ್ದಾರೆ. ಕಾರಣ ಅದು ಅವರ ವೈಯಕ್ತಿಕ ಮತ್ತೆ ಆ ವಿಚಾರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅವ್ರ ಕ್ವಾಂಟಿಟಿ ಸಿಗುತ್ತೆ. ಹೀಗಾಗಿ ಕೋರ್ಟ್ ನಲ್ಲಿ ಗೆಲ್ಲೋದಕ್ಕೆ ಅಸಾಧ್ಯ. ಹೀಗಾಗಿ ಕನ್ಸ್ಯೂಮರ್ಸ್ ಮೇಲೆ ಕೇಸನ್ನ ಹಾಕೋದನ್ನ ಈ ವಿಚಾರದಲ್ಲಿ ಪೊಲೀಸರು ನಿಲ್ಸಿದ್ರು. ಆದ್ರೆ ಡ್ರಗ್ ಪಿಡ್ಲರ್ಗಳು ಯಾರಿದ್ದಾರೆ ಅವ್ರನ್ನ ಹುಡುಕುವ ಕೆಲಸದಲ್ಲಿ ಆಗಾಗ ಮಾಡ್ತಿರ್ತಾರೆ. ಮತ್ತೆ ದೊಡ್ಡ ಮಟ್ಟದಲ್ಲಿ ಗಾಂಜಾವನ್ನ ಅಥವಾ ಡ್ರಗ್ಸ್, ನಾನಾ ವಿಧದ ಡ್ರಗ್ಸ್ ಗಳನ್ನ ಸೀಸ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸಿಸಿಬಿ ಪೊಲೀಸರು ಸುಮಾರು 3.5 ಕೋಟಿ ಮೌಲ್ಯದ 3 ಕೆಜಿ ಹೈಡ್ರೋ ಗಾಂಜಾವನ್ನ ಪತ್ತೆ ಮಾಡಿದ್ದಾರೆ. ಅದರ ಜೊತೆಗೆ 30 ಲಕ್ಷ ಕ್ಯಾಶ್ ಅನ್ನ ಸಹ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇದಲ್ಲದೆ ಈ MDMA ಅಂತೇಳಿ ಈ ಟ್ಯಾಬ್ಲೆಟ್ ಇದು 1.5 ಕೋಟಿ ಮೌಲ್ಯದ್ದು, ಅದನ್ನು ಸಹ ಸೀಸ್ ಮಾಡುವ ಕೆಲಸವನ್ನ 1 ಕೆಜಿಯಷ್ಟು MDMA ಅನ್ನ ಸಹ ಸೀಸ್ ಮಾಡಿದ್ದಾರೆ. ಮತ್ತೆ ಇಬ್ಬರು ಆರೋಪಿಗಳನ್ನ ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದೇ ಆರೋಪಿ ಇದೇ ರೀತಿಯಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂತೇಳಿ ಅಥವಾ ಈ ರೇವ್ ಪಾರ್ಟಿಗಳು ಮತ್ತೆ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಸಪ್ಲೈ ಮಾಡೋದಕ್ಕೆ ಅಂತೇಳಿ ಗಾಂಜಾವನ್ನ ತರಿಸ್ತಿದ್ದ. ಅದರ ಆಧಾರದ ಮೇಲೆ ಇದೀಗ ಮತ್ತೆ ಈತ ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಬಂಧಿಸಿ ಇದೀಗ ಜೈಲಿಗೆ ಕಳಿಸುವ ಕೆಲಸವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.